ಮಾಡ್ತೇವಿ ಅಂದ್ರೆ ಈಗ ಎಲ್ಲೇ ಮಾಡೋದಕ್ಕತ್ವ ಇದೆ ಅದಕ್ಕೈತಿ. ಈಗ ಹಣ್ಣು ಇಡಕ್ಕೂ ಬರಂಗಿಲ್ಲ ಏನಿಲ್ಲ. ಏನ್ ಮಾಡ್ತವ ಇವ ಏನಾವು ಪೇಟೆಗೆ ಇದ್ದಿದ್ವ ಗೊತ್ತಾಗಂಗಿಲ್ಲ ಏನಿಲ್ಲ. ಆ ಗೌರವ ಗೌರಮ್ಮ ಗೌರಕ್ಕ ಏನು ಹೋಗೈತೆ ಏನೋ ನೋಡಿದ್ ಇತ್ಲಾಗೈತೆ ಏನ. ಆ ಗೌರವ ಬಂದೆ ರೀತೀರ ಬಂದೆ ಯಾಕ್ರಿ ತೀರ ಕರೆದ್ರಲ್ಲ. ಅಲ್ಲ ಗೌರವ ನಿಮ್ಮ ಬೀಗರಿಗೆ ಬುದ್ಧಿನೇ ಇಲ್ಲ ಇವ. ಸಿಟಾಗಿದ್ರ ಏನೇನೋ ಗೊತ್ತಿರಂಗಿಲ್ಲ ನೋಡ. ಅಲ್ಲ ಹಣ್ಣಿಡಕ ಬರ್ತೀವಿ ಅಂದ್ರೆ ಈಗ ಅದಕ್ಕೆ ಬಿದ್ದಿಲ್ಲ. ಈಗ ಹಣ್ಣಿಟ್ರ ನಡೀತಿದ್ಯಾ? ಅದೇ ನಾನು ಅನ್ಕೊಂಡೆ ಮತ್ತವ್ರ ಸ್ವಾಮಿಯರು ಹೇಳ್ಯಾರ ಅಂತಂದ್ರ ಅವ್ರು ಏನ ಇನ್ನೊಂದ್ಸರಿ ಕೇಳ್ರಿ ಅಂತಂದ ಹೇಳೇನ್ರಿ. ಕೇಳಣ ಮತ್ ಸುಮ್ಮನೆ ಎದಕ್ಕದೆ ಅವಸರ ಮಾಡಿ ಇದೆ ಮಾಡೋದು ಬೇಡ. ಇನ್ನೊಂದ್ಸರಿ ಕೇಳಣ. ಅದೇ ಕೇಳಂತಂತ ತಗೋರಿ ನಾನು. ಇದು ನಾನು ಎಲ್ಲೇ ಕಾಲೇಜ್ ಕಡೆ ಹೋದ್ಲನ್ರಿ? ಯಾವಾಗಲೇ ಓದ್ತದೆ. ಏನಾರ ಮಾಡ್ತಾಳ ನಿಮ್ಮ ತಿಂದರ ಹೋಗ್ಲಿ ಅಂತಂದ್ರೆ ಕೇಳಿಲ್ಲ. ಒಲ್ಲೆಮ್ಮ ಒಲ್ಲೆ ನಾನೇ ಅಲ್ಲೇ ಮಧ್ಯಾಹ್ನ ಏನಾರ ಬಿಸಿ ಇಟ್ಟನ ಏನಾರ ತಿಂತಾನಿ ಅಂತಂತೆ. ಹೌದಾ? ಏನೇನು ತಿನ್ನಂಗಿಲ್ಲ ನೋಡ್ರಿ ಆಕಿ. ಇದು ಬಾರಲೆ ಸಾಲಿ ಚಲೋ ಹೋಗ್ಯವು ಅಲ್ಲಿದ್ದು ಏನು ಮಾಡ್ತಿ ಅಂತಂದ್ರೆ ಕೇಳೋಲ್ಲ. ಯವ್ವ ನಾ ಸಾಲಿ ಇಲ್ಲೇ ಹೊಕ್ಕನಿ ಅಂತಂದು ನಕ್ಕತಾಳ್ರಿ. ಯಾವ್ದ್ರ ಶೆಟ್ಟಿ ಬನ್ನಿ ಬರ್ಲಿ ಅದಕ್ಕೆ ಇಲ್ಲೇನ ಯಾರು ಹೋಗ್ತಾರಂತ ಮತ್ತೆ ಇಲ್ಲಿ ಸಾಲಿಗೆ? ಇವ ಬೇಡ ಇವ ಅಲ್ಲಿ ಸುಮ್ಮನೆ ಎದಕ್ಕದೆ ಬೇರೆದರ ಮನ್ಯಾಗ. ಗೌರವ ಇನ್ನೊಬ್ಬರ ಹಂಗನ್ಯಾಗ ಇರಬಾರ್ದು ನಾವು ಬಾ ಅಂತ ಹೇಳೋದಕ್ಕೆ. ಬರ್ಲಿಲ್ಲ ಅಂದ್ರ ನಿಮ್ಮಮ್ಮ ಬಂದ ಜಡದೆ ಕರ್ಕೊಂಬರ್ತಾ ಅಂತ ನಿನ್ನ ಅಂತಂದು ಹೇಳಕೀಗೆ. ಹೇಳೇನ್ರಿ ಅಕ್ಕಗ ಹೇಳೀನಿ ಕರ್ಕೊಂಬಂದ್ಬಿಡ ಕಾದೆ ಹಂಗ ಹುಡುಗಿ ಅಂತಂದ. ಅದ ಮತ್ತ ಎಷ್ಟಂತದ ಮಂದಿ ಮನ್ಯಾಗ ಇರೋದೆ ಒಂದಿನ 2 ದಿನ ಚಂದವ. ಸಾಲಿ ಪಾಲಿ ಸುಟಿ ಅದಾವ ಅಂತಂದು ಹೋಗ್ಲಿ ಅಂದಿದ್ ನಾನು. ಇಲ್ಲ ಅಂದ್ರೆ ನಾ ಯಾಕ ಹೋಗ್ಲಿ ಅಂತಂದ್ನಿ. ಆತ ತೋರಿ ಹೊಕ್ಕ ನಾನು ಅಲ್ಲೇ ಹಿತ್ಲಾಗ ಜಾಗ ಹುಲ್ಲಾಗ್ಬಿಟ್ಟತಿ. ಓಸ ಗಿಡ ಪಡ ಏನೇನು ಕಾಣುವಲ್ವ ಅದಕ್ಕದ ಒಂದಿಟ ಕಿತ್ತರ ಹೋಗದಾತ ಅಂತಂದು ಯಾಕತ್ತಿದ್ದೆ. ಕರೆದ್ರಲ್ಲ ಮತ್ತೆ ಚಾರ ಏನಾರ ಬೇಕು ನಾ ತೇರಿಗೆ ಅಂತಂದ ಬಂದೆ ನಾನು. ಇಲ್ಲಿಂತ ಹೋಗೋ ಇವು ಎಲ್ಲಿ ಓದಿವತ್ತ ಇವಾಗ? ಅಲ್ಲ ಓಟು ಸಗಣಿ ತುಂಬಿ ನೋಟು ಹಾಕಿನ ಸ್ವಚ್ಛಾಗ ತೊಳಿರ್ಲಿ ಅಂತಂದೆ ಹೇಳಿನಿ. ಎಲ್ಲಿ ಹೋದ್ವ ಏನೋ ನೋಡ ಯಾಡು ಅಲ್ಲೇ ಹೊರಗೆ ಏನಾರ ಇರ್ಬೇಕ ನೋಡೋಗ್ರಿ. ಅಪ್ಪ ಇದೆ ನಮ್ಮೂ ಅಲ್ರಿ ಇದೆ ನಮ್ಮೂ ಅಲ್ಲ. ನೋಡ್ತಿ ಆ ಮಗಳು ಗಂಡನ ಮನೆಯಿಂದ ಮನೆಗೆ ಬಂದೈತಿ ತವ್ರ ಮನೆಗೆ ಒಂದಿಟ ಚಂದಾಗಿರ ಇರ್ಲಿದ ಅಂತ ಅನ್ನಕ್ಕೆಲ್ಲ ನೋಡ್ತೀಯ ನನಗ ಎಲ್ಲ ಕೆಲಸ ಹೇಳಿ ತಲೆ ಚಡಲ್ಲ ಪಡಲ್ಲ ಹೊಡೆಂಗ ಮಾಡಿದ್ಲ. ಇಲ್ಲಿ ಕುಂತತನೇ ಇದೆ ಹಾಲಿಲೆ ನಾಗಿ ಸಗಣಿನ ಚೆಲ್ರಿ ಅಂತಂದ್ರ ಏಕ ಹಿತ್ತಲ್ ತುಂಬ ಹಂಗ ಸೋರ್ಸಾಡ್ಕೊಂತ ಹೋಗದನ್ಲೇ. ಅಲ್ಲೊಂದ್ ಹೊತ್ಲ ಏಕ ಬಿದ್ಕೊಂತ ಹೋಗ್ಯವ್. ಇವ ಏನು ಬಾಳೆ ಮಾಡ್ಕೊಂಡ್ ತಿಂತೀಯ ಇವ? ಇವತ್ತು ನಾಳೆ ಮನಿಗೆ ಸೊಸಿ ಬರಂಗಾಗ್ಯಾಳ. ನೀನ್ ನೋಡೆ ಮತ್ತೆ ಅತ್ತಿ ಚಾಳಿ ಮನಿ ಮಂದಿ ಅಂದಂಗ ನಿನ್ ಚಾಳಿನ ಕಲಿತೆತ್ತೋ ಅದೇ ಅಂದರ ಬಂತಂದ್ರ ಬಾ ಯವ್ವ ಸುಮ್ನೆ ಇರ್ಬೇ ನೀನೆ. ಅತ್ತಾಗ ಅಷ್ಟು ಚಲ್ಲಿದ ಹೇಳುವಲ್ಲ ಮತ್ತೆ ಸಗಣಿ ಬಿದ್ದತೆ ಇಲ್ಲ ಅಂತಂದ ನೋಡ್ಕೊಂತ ಬರಕೊಲ್ಲ ನಾನು. ಸಗಣಿ ಹುಟ್ಟಿ ತುಂಬಿ ಕೊಟ್ಟಿದ್ದ ತಲೆ ಮೇಲೆ ಇಟ್ಕೊಂಡು ಹಾಕಿ ಬಂದನಿ. ನೋಡಿಲಿ ತಲೆ ನೋಡೊಂದು ಈಟ ನೋಡ. ಅದೊಂದೇ ಜರ್ಮನಿ ಇದೆ ಏನದೆ ತಗಡಿಂದ ಬುಟ್ಟಿ ಇಟ್ಟಿರಿ ತಲೆಗೆ ಓಟು ತೆರೆದ ಇತ್ತಾಗಿಂದ ಕೂದಲ ಓಟು ಚರ್ಮನ ಕಿತ್ತು ಹೋಗೈತಿ. ಎಲೆ ತೋರ್ಸ ಎಲ್ಲೇ ತಲೆ ಕಿತ್ತತಿ ತೋರ್ಸ. ಏನವ ಇವ ಮನ್ಯಾಗ ಅಲ್ಲೇ ಗಂಡು ಮನ್ಯಾಗ ಹೆಂಗ್ ಬಳೆ ಮಾಡಿದಿಲ್ಲ ನೀನು 10-15 ವರ್ಷ? 10-15 ವರ್ಷ ಅಲ್ಲ 20-25 ವರ್ಷ ಆತೆ ಮದುವೆ ಆಗಿ. ಸುಮ್ಮನೆ ನಾಟಕ ಮಾಡ್ತೀವಿ. ಎಲ್ಲಿ ಕಿತ್ತೈತಿ ಒಂದೆರಡು ಸಗಣಿ ಬುಟ್ಟಿ ಚಲ್ಲಿರ್ಕ ಅಲ್ಲೇ ತಲೆ ಕ್ಯಾತತಿಕೆ. ಇಲ್ಲ ನಿನಗೆ ಗೊತ್ತಾಕತಿಲ್ಲ ಮತ್ತೆ ನೋಡ. ನಾನು ತವ್ರ ಮನ್ಯಾಗ ಒಂದಿಷ್ಟು ದಿನ ಇದ್ದು ಹೋದ್ರಾತ ಅಂತಂದ ಬಂದ್ರೆ ನನಗ ಎಲ್ಲ ಹೊರೆ ಹೇಳಿ ಸಣ್ಣ ಮಾಡಿ ಜೀವ ಹರಿದು ಕಳ್ಸಾಕ ನಿಂತಿ ನೀನು. ಹೇಳಿದ್ಲು ನೋಡ ಜೀವ ಹರಿಯಕತೇವಿ ಅಂತಂದೆ. ಈಗಿನ ನಮ್ಮದೇ ಜೀವ ಹರಿದು ಸಣ್ಣ ಮಾಡಿ ಮಿಜ್ಜಿ ಹಿಂಡಿ ಮಾಡಿಟ್ಟಾಳ. ತಲೆ ಹೊಡ್ಯಾಕತ್ತತಿ ಅಂತ ನಡಿಯ ಇವ ನಡಿ. ಅದೇನ ಅಂತಾರಲ್ಲ ಅಲ್ಲಿದಲ್ಲೇ ಇಟ್ಟೆ ಇಲ್ಲಿದಿಲ್ಲೇ ಇಟ್ಟೆ ನಡಿ ಗಂಡ ದೌಡ ಪರ್ವತಕ್ಕೆ ಹೋಗೋಣ ಅಂತಂದೆ ಕಡ್ರ ಬಡ್ರ ಮಾಡಿ ಕುದ್ರಿ ಏರಿ ಹೊಂಟ. ನಡಿಯ ನಾಗಿ ಓಟು ಒಂದೆರಡು ಕೊಡ ಸುರುವಿ ಸಾಚಗ ತೊಳಿ ಹೋಗ ಇವ ಅಕ್ಕಿನ ನಮ್ಮ ಶಾಣೆ ನಡಿಯ ಹೋಗ. ಯವ ನನ್ನ ಕಡೆಯಿಂದ ಆಗಂಗಿಲ್ವ ಇವ ಆತಾಗ ಏನಾರ ಯಾಕ ಮಾಡ್ಕೊ ಹೋಗಿ. ಏನೋ ಹೋಗ್ಲಿ ಅಂತಂದೆ ನಾನು ಓಟು ಸಗಣಿ ಬುಟ್ಟಿ ಚಲಿ ಬಂದೆ. ಈಗ ಓಟು ಹಾಕಿ ತೊಳಿ ಅಂದ್ರೆ ಆಗಂಗಿಲ್ಲ. ಅಲ್ಲದೆ ಮನಿ ವಾರಿ ಮಾಡಾಕ ಏನಾಗಿತ್ಲಿ ನಿಮ್ಗೆ? ಅಲ್ಲ ಅದು ಗೌರವ ಮಾಡೋದೆ ಅಂದ್ರೆ ಆಕಿ ಗಂಡನ ಮನಿ ಮಾಡ್ತಾಳೆ. ನಾ ಯಾಕೆ ಮಾಡ್ಬೇಕು? ನೀ ಯಾಕೆ ಮಾಡ್ಬೇಕವ?
ಮಗ ಮೊಮ್ಮಗ ಮಗಳು ಊಟ ಮಾಡಿದೆ ಲೆಕ್ಕ ಹಾಕತಾಳಂದ್ರೆ ಲೆಕ್ಕ ಹಾಕ್ರಿ ನೀನು ಎಂತ ಮುದುಕಿದಿದೆ ಊಟನೂ ಬೇಡ ಏನು ಬೇಡ ಹೊರೇನು ಬೇಡ ಏನು ಬೇಡ ಆಗ ಸುಮ್ಮನೆ ಗಂಟೆ ಇಟ್ಕೊಂಡು ಹೋಗ್ಯಾನೋ ರಮೇಶಿ ರಾಮಣ್ಣ ರಾಮು ಬಾರಪ್ಪ ಬಾ ಹೋಗೋಣ ಬಾ ಗಂಟೆ ತಗೊಂಡೆ ತಲೆ ಮ್ಯಾಗ ಇಟ್ಕೊಂಡೆ ನಡಿ ಹೋಗೋಣ ನಡಿ ಊರಿ ಸುಮ್ಮನೆ ಮಂದಿ ಮನೆಯಾಗಿದ್ದಷ್ಟ ಅನ್ನೋದು ಬಾಳ ನಮಗೆ ಎದಕ್ ಬೇಕ ಅಂದನ ಸುಣದೆ ಚಂದಿ ಹೇಳಿ ಅಂತ ನಮ್ಮ ಮನ್ಯಾಗ ನಾವಿರ ನಡಿ ಹೋಗೋಣ ಬಾ ರಾಮು ರಮೇಶಿ ಬಾರಪ್ಪ ನನ್ನ ಮಗನೇ ಬಾ ಹೋಗೋಣ ನಿಮ್ಮಮ್ಮಂತೆ ನೀಟಾನಿ ಸೇರ್ಲಿಲ್ಲ ನಿನಗ ಇದ್ದಾಗಿಂದಾನೆ ಬಾ ಹೋಗೋಣ ಎಲ್ಲಿದ್ರೆ ಏನೈತಿ ನಮ್ಮನೆ ನಮಗ ಚಂದ ಹೋಗೋಣ ನಡಿ ನಾಗಿ ಹೊಂಟ ಬಿಟ್ರೆ ತಡಿ ಇವಾಗ ಗಂಟೆ ಹುಡುಗ ಸಿಗಂಗಿಲ್ಲ ಏನಿಲ್ಲ ಕೊನೆಗೆ ತಡಿ ನಾನೇ ಗಂಟೆ ಹೊತ್ಕೊಂಡ್ಬಂದು ಕೊಡ್ತೇನೆ ತಲೆ ಮೇಲೆ ಇಟ್ಕೊಂತಿ ತುಗ ಎಂತ ತಾಯಿ ನೋಡ್ರಿ ಇದೆ ಎಂತ ತಾಯಿ ಏನೋ ಬೇಡ ತುಗ ನಾನೇ ತಲೆ ಮೇಲೆ ಇಟ್ಕೊಂತಾನೆ ಅಲ್ಲ ನಾನು ಪ್ಲಾನ್ ಮಾಡಿ ಹೋಗ್ತೀವಿ ಅಂತಂದ್ರೆ ನೋಡ್ತೀಯ ಹೋಗ್ರಿ ಅಂತತಿ ಇರ ಇನ್ನೊಂದು ದಿನ ಇದು ಹೋಗುವಂತಿ ಅನ್ನೋಲ್ಲ ರಮೇಶೆ ಬಾರಪ್ಪ ಬಾ ಹೋಗೋಣ ಎಲ್ಲಿದ್ದೀರಿ ಇದ್ರ ಸಿಡ್ಕೊಂಡು ಹೋಗ್ಲಿದಕ್ಕೆ ಆಗ್ಲಿ ಹೊಂಟ ಬಿಡ್ತಾನೆ ತಲೆ ಮ್ಯಾಗ ಗಂಟೆ ಇಟ್ಕೊಂಡೆ ಅದಕ್ಕ ಇಲ್ಲಿದ್ದು ನಿನ್ನ ಹತ್ರ ಅನ್ಸ್ಕೊಳಕ್ ಹೋಗೋಣ ಬಾ ರಮೇಶಿ ಬಾ ಅಲ್ಲ ನೋಡ ನಾನು ಹೊಕ್ಕನಿ ಅಂತಂದ್ರೆ ಇರ ಇವ ನನ್ನ ಬಂಗಾರದ ಗಟ್ಟಿ ಯಾಕೆ ಹೊಕ್ಕಿದಿ ಇಷ್ಟೊಂಡು ಹೋಕಿನೆ ಜಗಳ ಮಾಡಿ ಹೋಕಿನೆ ಅಂದೆ ರೇಷ್ಮೆ ಸೀರೆ ತರ್ತಾನಿ ಅದನ್ನ ತರ್ತಾನಿ ಇದನ್ನ ತರ್ತಾನಿ ಇರ ಅಂತಂದ ನೋಲ್ ನೋಡ್ರಿ ಹಂಗ ಮೇಗಿನ ಮಾತಿಗೆ ಹೊಂಟಾನಿ ಅಂತಂದ ಅನ್ನಕತ್ತಾನಿ ಇದ ಮಾತ ಕರಿ ಅನ್ಕೊಂಡ ಹೋಗಂತಂದೇನಾರ ಅಂತೀನ್ ತಾಣಿಕಿ ಬೇಡವ ಮಾರಯ್ಯ ಆತಾಗ ರಮೇಶೆ ಏನು ಓದ್ತಾ ಏನೋ ನೋಡುವ ಇದೆ ನಾಗಿ ಆಮೇಲೆ ತಾಯಿ ಒಂದ್ ಮಾತು ಅಂತಾಳ ಒಂದ್ ಮಾತ ಬೈತಾಳ ಹೊಡಿತಾಳ ಬೈಯದೆ ಹೊಡೆಯದ ಆಕೆಗೆ ಹಾಕೈತಿ ಅಲ್ಲ ಒಂದೇ ಮಾತು ಅಂದಿರ್ಕ ಹಿಂಗ ತವ್ರ ಮನೆಗೆ ಗಂಡನ ಮನೆಗೆ ಹೊಂಟ ನಿಂತೆ ಹೋಗು ಅಲ್ಲೇ ನಗವ ತಾಯಿ ಒಂದು ಮಾತು ಅಂತಾಳ ಬೈತಾಳ ಹೊಡಿತಾಳ ಹಾಕೈತಿ ಆಕೆಗೆ ಹೊಡೆಯದೆ ಬೈಯದೆ ಏನೋ ಒಂದು ಮಾತು ಅಂದೆ ಅದಕ್ಕ ಹೊಂಟ ನಿಂತೆ ಗಂಡನ ಮನೆಗೆ ಅಯ್ಯಯ್ಯ ಇದ್ರ ಸಿಟ್ಟು ಬೆನ್ನಲ್ಲಿ ಇದಕ್ಕ ನಡಿ ಹೋಗ ಒಂದಿಟ್ಟು ಸ್ವಚ್ಛ ಹಾಕಿ ತೊಳೆದೆ ಜಳಕ ಮಾಡ ಏನಾರ ತಿನ್ನುವಂತಿ ಹೊಟ್ಟಿಗೆ ಪಾಪ ನಿನ್ಗೆ ಹೊಟ್ಟೆ ಹಸ್ಕೊಂಡಿರಂಗ ಆಗಂಗಿಲ್ಲ ಗೌರವ ಏನಾರ ಮಾಡ್ತಾ ತಿನ್ನುವಂತಿ ಬಿಸಿ ಬಿಸಿದ ಸ್ವಂತಿ ಬೀಜ ಉಪ್ಪಿಟ್ಟು ಮಾಡಿಸ್ಲೆ ಏನ ಶಾವಿಗೆ ಮಾಡಿಸ್ಲೆ ಏನ ಭಾಳಷ್ಟು ಎಣ್ಣೆ ಹಾಕಿ ರೌದ ಮಾಡಿಸ್ಲೆ ತಿಂತೀಯ ಹೋಗ ಹಾಕಿ ತೊಳೆದೆ ಬಾ ತಿನ್ನುವಂತಿ ಸ್ವಂತಿ ಬೀಜ ಉಪ್ಪಿಟ್ಟ ಮಾಡಿಸ್ತಾನೆ ಈಕಿನ ಹೋಗ ಇವ ಅದೇಲಿತ್ತು ಏನು ಅಡ್ಕಾಶಮಿ ಮಗ ಆರಾಮೇ ಎಲ್ಲುಗೇನವ ನಗ ಎಲ್ಲೆಲ್ಲಿ ಕಾಣುವಲ್ದುವ ಏನೇ ಸ್ವಂತಿ ಬೀಜ ಉಪ್ಪಿಟ ಅದೇ ತೊಳೆದಕ್ಕೆ ಸ್ವಚ್ಛಗ ತೊಳೆದೆ ಹಿರ್ಗಟಿಲೆ ಹೊಡೆದೆ ಕದನ ತೆಗೆದಿಟ್ಟು ಬರ್ತಂತ ಇವ ಅಂದ್ರೆ ದನಗಳ ಬರೋದ್ರಾಗ ಒಣಗಿ ಬಿಡ್ತಂತ ಹಾಕಿ ಆತ ಚಲೋದ್ನಾಗ ಮಾಡಿಸ್ಮೆ ಸ್ವಂತಿ ಬೀಜ ಉಪ್ಪಿಟ್ಟೆ ಎಣ್ಣೆ ಭಾಳಷ್ಟು ಹಾಕಲ್ವ ಮತ್ತೆ ಹಂಗ ಅದೇ ಎಣ್ಣೆ ಸ್ವಲ್ಪ ಹಾಕಿ ಮಾಡಿದ್ರೆ ಚಲೋನ ಆಗಂಗಿಲ್ಲ ಕಚಾ ಅನಿಸ್ತತಿ ಹೇಳ ಅತಿಗೆಯರಿಗೆ ಹೇಳ ಚಲೋ ಹೊತ್ನಾಗ ಮಾಡೋಣ ಅಂತಂದ ಇವ ಚಲೋತ್ನಾಗ ಮಾಡ್ತಾತ ಸ್ವಂತಿ ಬೀಜದ್ದನೇ ಮಾಡ್ತಾತ ಇವನವಲ್ಲಿ ನೋಡ್ತೀಯ ಸ್ವಂತಿ ಬೀಜ ಉಪ್ಪಿಟ್ಟು ಅನ್ನತ್ಲೆ ಜೋಲ ಸೋರ್ಸುವಂತ ಹೋಗಿತ್ ನೋಡ ಅಡ್ಕಾಸಿಬಿ ಹೆಣ್ಣ ಇವ ಏನ್ ಹೇಳ್ಬೇಕ ಇಂಥವಕ ಇವಕ ಮುಕ್ಕುಳರೆ ಕೆಲಸ ಕೊಡ್ಬೇಕ ಅಂದ್ರ ಇವ ಮದ್ವೆ ನಿಲ್ಲಿಸ್ಬೇಕ ಅದನ್ನ ಮಾಡ್ಬೇಕ ಇದನ್ನ ಮಾಡ್ಬೇಕ ಅಂತಂದ ಪ್ಲಾನ್ ಮಾಡಂಗಿಲ್ಲಕ್ಕೆ ನಮ್ಮನಾಗಿ ಮದುವೆ ಆಗತನ ಹೆಂಗಾರ ಗುದ್ದಾಡಿ ಆಗ ಏನಾರ ಮಾಡ್ಕೊಂಡ ಹಾಳು ಗುಂಡಿ ಬಿದ್ಕೊಂಡ ಹೋಗುಂದಕ ಇವ ಇವಕರ ಮನೆಗೆ ಹೆಣ್ಣು ಕೊಟ್ರ ಮುಗಿತಾ ಇವ ನೋಡ್ತೀಯ ಕಡ್ರ ಬಡ್ರ ಹೊರೆ ಮಾಡಿ ಇಲ್ಲಿ ಬಂದು ಕುಂತತಿ ಏನ್ ಹೇಳ್ಬೇಕು ಇವಕ ನಾನೇ ಅದೇ ಎಲ್ಲಿ ಹೋಗಿತ್ತ ಅಡ್ಕಾಸಿ ಹುಡುಗ ಅಲ್ಲ ಅವಂಗಾರ ಅವ್ರ ಅಪ್ಪಗಾರ ಬುದ್ಧಿ ಬೇಡ ಹೆಂಡತಿ ಮಗ ಹೋಗಿ ಅಲ್ಲಿ ಕುಂತಾವು ಏನ್ ಮಾಡ್ಬೇಕವು ಇಲ್ಲಿ ನಾ ಏನ್ ಮಾಡ್ಕೋಬೇಕು ಅಂತಂದೆ ಅದಕ್ಕೆ ಕಬುರಾಬುರಿ ಇರಕಿಲ್ಲ ಹೊಟ್ಟಿಗೆ ಏನ್ ತಿಂತತೆ ಇವ ಅದೇ ಮದುವೆ ಮುಗಿದಿ ನನ್ನ ಮದುವೆ ಮುಗಿದಿ ನೋಡ್ತಾನೆ ಒಂದ್ ಏನೇನೈತೆ ಒಂದ್ ಹಕ್ಕಿಕತಿ ಹೆಂಡತಿ ಮಗನ್ನ ತವ್ರ ಮನ್ಯಾಗ ಬಿಟ್ಟ ಇಲ್ಲೇನ್ ಮಾಡಾಕತಿ ಮುನಸುವ ಅಂತಂದ ಕೇಳ್ತಾನೆ ಅವನ್ನ ಮದುವೆ ಒಂದ್ ಮುಗಿದ ಹುಡುಗಿದ ಅದಕ್ಕೆ ಕಾಯ್ಕೊಂತ ಕುಂತಾನ ನಾನೇ ಹೋಗು ಮಾರಯ್ಯ ಈ ಓಣ್ಯಾಗ ಬರಬಾರ್ದು ಅನ್ಕೊಂತಾನೆ ಮತ್ತು ಇದ ಓಣ್ಯಾಗ ಹಾಸಿ ಬರ್ತಾನೆ
ಇಲ್ಲೇ ಬಂದೆ ಅಂದ್ರೆ ಕಲಾವತಿಯರ ಮನೆ ನೋಡಿ ಎಲ್ಲ ಹಳೆ ನೆನಪು ಬಂದ್ಬಿಡ್ತಾವ್ರಿಪ್ಪ ನನಗೆ. ಮನ್ಸಿಗೆ ಭಾಳ ನೋವು ಆಗ್ಬಿಡ್ತತಿ. ಏನು ಮಾಡಲಿ, ಸುಮ್ಮನೆ ಬರ ತೆಳಗೆ ಚಂದ ಇಟ್ಕೊಂಡು ಹೋಗ್ತಾನೆ. ಅಲ್ಲ, ಕಾಲು ಒಂದಿಟ ಒಳಕಿತ್ತ ಅಂತಂದು 2 ದಿನ ಮನ್ಯಾಗ ಇದ್ಲೆ. ಈಗ ಕಾಲು ಆರಾಮಾಗೈತಿ ಅಂತಂದು ಮತ್ತೆ ಹೋಗ್ಯಾಳ ನೋಡ್ರಿ ಊರಾಗ ಪಡಾಳಿ ಹಾರ್ಸಕ್ಕೆ. ಬರ್ಲಿಕ್ಕೆ ಇವತ್ತು ನಮ್ಮ ಕಲ್ಲಮ್ಮ ಮನೆಗೆ ಬರ್ಲಿಕ್ಕಿಗೆ ಮಾಡ್ತೇನೆ ಆಕಿಗೆ. ಗೌಡ್ರೆ ಇತ್ತಾಗ ಎಲ್ಲಿಂದ ಬರಾಕತ್ತಾರ? ಗೌಡ್ರೆ ಗೌಡ್ರೆ ಕಾಂತ, ಏನೋ ಮರ ಎಲ್ಲಿ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ? ಇಲ್ರಿಪ್ಪ, ಬಂದಿರ್ತಾನಲ್ಲ ಪಾದಗಟ್ಟಿ ಮ್ಯಾಗ ಬಂದಿರ್ತಾನೆ, ನೀವ ಇರಂಗಿಲ್ಲ. ಇಲ್ಲೋ ಮಾರಯ್ಯ, ಹೊಲ್ದಾಗ ಕೆಲಸ ಅದಾವಲ್ಲೀಗ, ಮತ್ತು ಪಾದಗಟ್ಟಿ ಕಡೆ ಭಾಳ ಬರಂಗಿಲ್ಲ ಈಗ ನಾನು. ಅದಕ್ಕೆ ಮತ್ತೆ ಗೌಡ್ರೆ ಎಲ್ಲಿ ಕಾಣವಲ್ರ ಅಂತಂದೆ ನಾನು. ಮತ್ತೇನು ರೀ ಗೌಡ್ರೆ, ಮಗಳ ಮದುವೆ ಅಂತ ಮಾಡಾಕತ್ರಿ. ನಮ್ಮದು ಒಂದು ಐತ್ರಿಪ್ಪ ಅದ ಚಿಂತೆ. ಎಲ್ಲಾರ ಒಂದು ಚಲೋ ಮಂತ್ಯಾನ ಇದ್ರ ಹೇಳ್ರಿ ಗೌಡ್ರ. ಮತ್ತೆ ಮಾಡಿ ಕೊಟ್ರ ಚಿಂತೆ ಇರಂಗಿಲ್ರಿಪ್ಪ. ನೋಡೋಣ ಏನ ಆಕಿ ಕಾಲೇಜಿಗೆ ಹೊಂಟಾಳಲ್ಲ, ನೋಡಿದ್ರಾತ್ ಬಿಡಲೆ, ಚಲೋ ಮಂತ್ಯಾನ ನೋಡಿ ಕೊಟ್ರಾತೆ. ಅದ ರೀ ಮತ್ತೆ. ಮತ್ತೇನು ರೀ ಸಮಾಚಾರ? ಏನಿಲ್ಲ ಮಾರಯ್ಯ, ಹಿಂಗೆ ಹೊಲಕ್ಕೆ ಹೋಗಿದ್ನ್ಯಾ ನಾನು. ನಾ ಈ ಕಡೆ ಓಣ್ಯಾಗ ಭಾಳ ಬರಂಗಿಲ್ಲ ಬಿಡೋ ಮಾರಯ್ಯ. ಮ್ಯಾಗಿನ ಓಣ್ಯಾಗ ಹಾಸಿ ಹೋಗ್ಬಿಡ್ತಾನೆ. ಇವತ್ತು ಯಾಕೆ ಈ ಓಣ್ಯಾಗ ಬಂದೆ ನೋಡಿ. ಇಲ್ಲಿ ಬಂದು ನೆನಪಾಗೈತೆ, ಈ ಓಣ್ಯಾಗ ಹಾಸಿ ಬಂದಿನ ನಾನು ಅಂತಂದು. ಹೌದಾ ರೀ? ಯಾಕ್ರಿ ಗೌಡ್ರೆ, ಈ ಕಡೆ ಓಣ್ಯಾಗ ಯಾಕೆ ಬರಂಗಿಲ್ಲ ನೀವು ಇಲ್ಲಿ ಹಾಸಿ? ಇಲ್ಲೇನಾಗೈತ್ರಿ ಈ ಓಣಿ? ಈ ಓಣಿ ಏನಾಗಿಲ್ಲ, ಆದರೆ ಮನಸ್ಸಾಗಂಗಿಲ್ಲ ಬಿಡೋ ಮಾರಯ್ಯ ಇಲ್ಲಿ ಬರಾಕ. ಅಂದ್ರೆ ಯಾಕ್ರಿ? ಏನಿಲ್ಲ ಬಿಡೋ ಮಾರಯ್ಯ, ಇಲ್ಲಿ ಬಂದ್ರೆ ಬರೀ ಹಳೆ ನೆನಪ ಕಾಡ್ತಾವ. ಏನು ಮಾಡದೆ? ಗೌಡಂದು ದನಿ ಆಗಾಕತೈತಿ. ಗೌಡ ಏನಾರ ಬಂದಿಗಿಂದಾನೆ? ಇವನವಲ್ಲಿ ಇವ್ಯಾಕ ಬಂದಾನಿಲ್ಲೇ ಗೌಡ? ನೋಡ್ತಂತಡಿ ಬಂದಿಗಿಂದಾನ ಏನ? ಬಂದ್ರೆ ನಮ್ಮ ಮನೆಗೆ ಯಾಕೆ ಬರ್ತಾನವ? ನಾನು ಕೂಟ ಯಾಕೆ ಮಾತಾಡ್ತಾನೆ? ಚಾನ್ಸ ಇಲ್ಲ. ಈ ಡಿ ಸುಜಾ ಸರ್ ಬರ್ತಾರ ಅಂತಂದು ಕಾಯಕತ್ತಾನ ನಾನು. ಎಲ್ಲ ಕುಡಿಕ್ಯಾರ ಮಾಡಿಸ್ಕೊಂಡು ಬಂದೆ. ಇವ್ರೇನೆ ಬರೋ ಚಾನ್ಸ ಇಲ್ಲ. ಪಾತಾಗ ಮತ್ತೆ ಪೂಲಾರಿಗೆ ಹೋಗ್ಬೇಕು ನೋಡು. ಮತ್ತೆ ಕುಡಿಕ್ಯಾರ ಮಾಡಿಸ್ಕೊಳಕ ಮತ್ತೊಂದು 400-500 ರೂಪಾಯಿ ಹೊಡಿಬೇಕೆ. ನೋಡೋಣ ಡಿ ಸುಜಾ ಸರ್ ಬರ್ಲಿ. ಅವ್ರದ್ದು ಹೋಲಿ, ಇವ್ಯಾಕೆ ಬಂದಾನಿಲ್ಲೇ ಗೌಡ? ನೋಡ್ತಾನೆ ಬಂದಿಗಿಂದಾನ ಏನ? ಕಲ್ಲ ಅವ್ರ ಮನೆಗೆ ಏನಾರ ಬಂದಿಗಿಂದಿರ್ಬೇಕ. ಮೋಸ್ಟ್ಲಿ ಅಲ್ಲೇ ಬಂದಿರ್ಬೇಕ. ನೋಡ್ತಂತಡಿ ಹಂಗ ಗೌಡನ ಏನ ಯಾರ ಬೇರೆ ಅಂತಂದ್ರೆ. ಯಾವನವಲ್ಲಿ ಗೌಡನವ ಇವ ಇದೆ. ಈ ಜನಕ್ಕೆ ಬಂದೈತಿ. ಅಂದ್ರೆ ಏನ ಅಂದ್ರಿ ಗೌಡ್ರೆ? ಭಾಳ ನೆನಪು ಕಾಡ್ತಾವ ಇಲ್ಲಿ ಬರತ್ಲೆ ಅಂತಂದ ಹಂಗೆ ಅಂದ್ರಿ. ಏನ್ರಿ ಅದೇ? ಯಾವ ನೆನಪು? ನಿನಗೆ ಗೊತ್ತಾಗಲ್ ಬಿಡು ಕಾಂತೇಶಿ. ಇಲ್ಲೇ ನಾನು ಹಳೆ ನೆನಪು ಭಾಳ ಅದಾವ. ಅದಕ್ಕೆ ಈ ಓಣ್ಯಾಗ ಬರಂಗಿಲ್ಲ ಮಾರಯ್ಯ ನಾನೇ. ನೆನಪ ಹೊಳ್ಳಿ ಕಾಡ್ತಾವ ಅಂತಂದು ಬರಾಕ ಹೋಗಂಗಿಲ್ಲ. ಹಿಂಗಾಗಿ ಆ ಕಡೆ ಮ್ಯಾಗಿನ ಓಣ್ಯಾಗ ಹಾಸಿ ಹೋಗ್ಬಿಡ್ತಾನೆ. ಚಿಂತಿರಂಗಿಲ್ಲ. ಇಲ್ಲಿಗೆ ಬಂದ್ರೆ ತೆಲ್ ನೋಡಂಗತ್ತ. ಇಲ್ಲಿಗೆ ಬರತ್ಲೆ ನಮ್ಮ ಕಲಾವತಿ ನೆನಪು ಆಗಿಬಿಡ್ತಾಳ. ಬಂದಿದ್ದಾಳೆ ಹೊರಗೆ. ಹೌದೇ, ಬಂದು ನಿಂತಾಳಲೆ. ನನ್ನ ದನಿ ಕೇಳಿ ಬಂದಾಳಕ್ಕೆ. ಇನ್ನೂ ಪಿರುತಿ ಐತ್ರಿ ಅದಕ್ಕೆ. ಸಿಟ್ಟು ಮಾಡ್ಕೊಂಡಾಳಲ್ಲ, ಅದಕ್ಕೆ ಪಿರುತಿ ತೋರ್ಸಂಗಿಲ್ಲಕ್ಕಿ ನಮ್ಮ ಕಲಾವತಿ. ಏನು ಮಾಡ್ಬೇಕ? ದೂರ 2 ತೀರ ಆಗೈತಿ ಈಗ. ಕಲಾವತಿ ಒಂದು ತೀರ, ನಾನೊಂದು ತೀರ ಆಗೈತೆ. 2 ತೀರ ಒಂದಾಗಕ್ಕಾಗಂಗಿಲ್ಲಲ್ರಿ, ಅಷ್ಟೇ ಮತ್ತೆ. ಅಲ್ಲ ಗೌಡ್ರೆ, ಏನ ಮನಸ್ನ್ಯಾಗ ಮಾತಾಡ್ಕೊಳಕತ್ತೀರಿ? ಏನು ನೆನಪು ಕಾಡಾಕತ್ತಾವ ಅಂದ್ರು ಹೇಳವಲ್ರಿ, ಏನಿಲ್ಲ. ಏನು ನೆನಪು ಕಾಡಾಕತ್ತವ್ರಿ? ಹೇಳ್ರಿ. ಏನು ನೆನಪದಾವ ಇಲ್ಲಿ ನಿಮ್ಗೆ? ಏನಾರ ಗೌಡ್ರೆ? ರೀ ಸುಮ್ಮನಿರೋ ಮಾರಯ್ಯ, ಆ ಥರ ಏನಿಲ್ಲ. ನಾ ಹಂಗೆ ಅಂದೆ, ನಕಲಿ ಮಾಡಿದೆ. ಏನಿಲ್ರಿ ಗೌಡ್ರೆ, ನೀವು ಸುಳ್ಳು ಹೇಳಂಗಿಲ್ಲ ಅಂತಂದು ಗೊತ್ತೈತೆ ನಂಗೆ. ಹೇಳ್ರಿ, ಹಂಗೇನಾರ ಇದ್ರೆ. ಯಾವನವರೇ, ನೀವೇನಾರ ಕಾಂತಣ್ಣನ ಹತ್ರ ಹಿಂಗೆ ಕಲಾವತಿದೆ ನಂದು ಮೀಟಿಂಗ್ ಇಟ್ಟಿಲ್ಲ ಅಂತಂದು ಏನಾರ ಹಳೆ ನೆನಪು ಇದು ಇಲ್ಲ ಅಂತಂದು ಬಾಯ್ ಬಿಟ್ನಂದ್ರೆ ಮುಗಿತು ಕತಿ. ಈ ಕಾಂತಣ್ಣ ಇಡೀ ಊರಿಗೆ ಡಂಗ್ರ ಹೊಡೆದೆ, ಗಂಟಿ ಹೊಡೆದೆ. ನನ್ನ ಗಂಡನ ಮುಂದೆ ಹೇಳಿ ನನ್ನ ಬರೋಬ್ಬರಿ ಜಡಿಸಿ ಏನು ಮಾಡಿದ್ವ? ಏನು ಮಾಡಲಿ? ಹೇಳ್ಬೇಡಪ್ಪ ಗೌಡ, ಹೇಗಿಡಿ? ಇಲ್ಲಿ ಬಿಡೋ ಮಾರಯ್ಯ, ನಾ ಹಂಗೆ ನಕಲಿ ಮಾಡಿದೆ. ಈ ಓಣಿ ಅಂದ್ರೆ ನಾವು ಸಣ್ಣವರಿದ್ದಾಗೆಲ್ಲ ಆಟ ಆಡಿದ್ವಲ್ಲ, ಹಳೆ ನೆನಪು ಬರ್ತಾವ ಅಂತಂದೆ ನಾನು. ನೀನೇನೇನೋ ಮಾತಾಡ್ತೀಯಲ್ಲೋ ಮಾರಯ್ಯ. ಯಪ್ಪ, ಬದುಕುಂತಪ್ಪ ಜೀವ.
ಒಳಗೊಳ ಬರ್ತೈತಿ ಇಲ್ಲಿ ನಿಂತು ನನ್ನ ನೋಡ್ತೈತಿ ಏನತ್ತಾಗ ತಣ್ಣಗೆ ಒಳಗೆ ಹೋಗ್ತಾನೆ. ಕಲಾವತಿ ಹೋಗ್ಯಾಬಿಟ್ಲೆ ನೋಡ್ರಿ ಒಳಗೆ. ಹೌದನ್ರಿ, ನಾನು ಮತ್ತೇನಪ್ಪ ಗೌಡ್ರದ ಏನಾರ ಮ್ಯಾಟರ್ ಗೀಟರ್ ಐತನ ಅನ್ಕೊಂಡಿದ್ದೆ.